ಹಲೋ, ದಿಸ್ ಇಸ್ ಜುಚಿತಾ ಫ್ರಮ್ ತಿರುವಣಾಮಲೈ. ಕರ್ನಾಟಕ ದುಡ್ಡಿ ಪಾಂಡಿಚೇರಿಯಲ್ಲಿ ಓದ್ತಿರೋದು ತಿರುವಣಾಮಲೈ ಏನ್ ಮಾಡ್ತಿದೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಹೌದು, ತಿರುವಣಾಮಲೈ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಪ್ಲೀಸ್ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ನನ್ನ ಹಳೆ ಫೋನು, ಇವು ಹೊಸ ಫೋನ್ ಬೇರೆ ಬಂದಿದೆ. ನೆಕ್ಸ್ಟ್ ಟೈಮ್ ಅದ್ರಲ್ಲಿ ಶೂಟ್ ಮಾಡ್ಬಿಟ್ಟು ಹಾಕ್ತೀನಿ. ಆ್ಯಂಡ್ ದೆನ್ ಲೈಟಿಂಗ್ ಸ್ವಲ್ಪ ಕತ್ಲೆ ಇತ್ತಲ್ವ, ಅದಕ್ಕೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ. ಪ್ಲೀಸ್ ಬೇರ್ ವಿತ್ ಮೀ. ಟೋಟಲ್ ಆಗಿ ನಾವು 4 ಮೆಂಬರ್ಸ್ ಹೋಗಿದ್ರಿ. ವರ್ಷಕ್ಕೆ ಒಂದ್ಸತಿ ಹಚ್ಚೋ ಕೃತಿಕಾ ದೀಪ ನೋಡಕ್ ಬಂದಿದೀವಿ. ಯಾಕಂತ ಹೇಳಿದ್ರೆ ಅದು ವರ್ಷಕ್ಕೆ ಒಂದೇ ಸತಿ, ಅದು ಕಾರ್ತಿಕ ಮಾಸದಲ್ಲಿ ಮಾತ್ರ, ಅದು ತಮಿಳ್ನಾಡು ಕಾರ್ತಿಕ ಮಾಸದಲ್ಲಿ ಮಾತ್ರ ಹಚ್ಚೋದು. ನಾನು ಡೈರೆಕ್ಟ್ ಆಗಿ ಪಾಂಡಿಚೇರಿಯಿಂದ ಬಂದೆ, ಮತ್ತೆ ನಮ್ಮಮ್ಮ ಫ್ರೆಂಡ್ಸ್ ಬ್ಯಾಂಗ್ಳೂರಿಂದ ಬಂದ್ರು. ನಮ್ಮಮ್ಮ ಆಲ್ರೆಡಿ ಟೆಂಪಲ್ಗೆ ಮುಂಚೆ ಒಂದ್ಸತಿ ಬಂದಿದ್ರು, ಇದು ಫಸ್ಟ್ ಟೈಮ್. ಕಾರ್ತಿಕ ಮಾಸ ಆಗಿದ್ದಕ್ಕೆ ತುಂಬಾ ಜನ ಬಂದಿದ್ರು, ಆಲ್ಮೋಸ್ಟ್ ಲ್ಯಾಕ್ಸ್ ಅಲ್ಲಿ ಬಂದಿದ್ರು ಪೀಪಲ್. ನೋಡಿ, ಇಲ್ಲಿ ಓಡಾಡಕ್ಕೆ ಜಾಗ ಇಲ್ಲ, ಫುಲ್ಲು ಜನ. ಜೋರ್ ಸ್ಪೀಡ್ ಹೋಗಕ್ಕೆ ಆಗಲ್ಲ, ಸ್ಲೋ ಆಗಿ ಹೋಗ್ಬೇಕು. ನೀವ್ ಅನ್ಕೊಬಹುದು ಇದು ಟೆಂಪಲ್ ದರ್ಶನಕ್ಕೆ ಇಷ್ಟು ಜನ ಅಂತ ಹೇಳ್ಬಿಟ್ಟು. ಇದು ದರ್ಶನಕ್ಕಲ್ಲ, ಇದು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ. ಅಲ್ಲಿ ಗಿರಿ ಪ್ರದಕ್ಷಿಣೆ ಅಂದ್ರೆ ಅದು 14 ಕಿಲೋಮೀಟರ್ ಇರುತ್ತೆ. ಒಂದು ಬೆಟ್ಟನ ಸುತ್ತ ಹಾಕೋದು, ಆ ಬೆಟ್ಟದ ಮೇಲೆ ಅಲ್ಲಿ ದೀಪ ಹಚ್ತಾರೆ, ಅದನ್ನ ಗಿರಿ ಪ್ರದಕ್ಷಿಣೆ ಅಂತಾರೆ. ಅದಕ್ಕೆ ಇಷ್ಟು ಜನ ಬಂದಿರೋದು. ವರ್ಷಕ್ಕೆ ಒಂದ್ಸತಿ ಹಚ್ಚೋ ಕೃತಿಕಾ ದೀಪ ನೋಡಕ್ಕೆ ಇಷ್ಟು ಜನ ಬಂದಿದ್ದಾರೆ, ಆಲ್ಮೋಸ್ಟ್ ಲ್ಯಾಕ್ಸ್ ಅಲ್ಲಿ ಇದ್ದಾರೆ. ಬೆಟ್ಟದ ಮೇಲೆ ಇರೋ ದೀಪ ಆಲ್ಮೋಸ್ಟ್ 11 ಫೀಟ್ ಉದ್ದ ಇರುತ್ತೆ, 5 ಫೀಟ್ ಅಗಲ ಇರುತ್ತೆ. ಅದಕ್ಕೆ ಆಲ್ಮೋಸ್ಟ್ 2700 ಇಂದ 3000 kgs ವರೆಗೂ ತುಪ್ಪ ಯೂಸ್ ಮಾಡ್ತಾರೆ ದೀಪ ಹಚ್ಚಕ್ಕೆ. ಅದಕ್ಕೆ 350 ಮೀಟರ್ಸ್ ಬಟ್ಟೆನ ಬತ್ತಿಯಾಗಿ ಕನ್ವರ್ಟ್ ಮಾಡಿ ಅದನ್ನ ತುಪ್ಪದಲ್ಲಿ ಸ್ವಲ್ಪ ದಿವಸ ನೆನೆಸಿ ಅದನ್ನಲ್ಲಿ ದೀಪ ಹಚ್ಚೋದು. ಎಷ್ಟು ಜೋರ್ ಗಾಳಿ ಬಂದ್ರು ಆ ದೀಪ ಹಾರೋದೇ ಇಲ್ಲ. ಎಷ್ಟು ಜೋರ್ ಗಾಳಿ ಮಳೆ ಏನ್ ಬಂದ್ರು ಆ ದೀಪ ಹಾರೋದೇ ಇಲ್ಲ. ಈ ವಿಡಿಯೋ ಲಾಸ್ಟ್ ಅಲ್ಲಿ ಆ ದೀಪನ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಝೂಮ್ ಮಾಡಿ ಹಾಕಿದ್ದೀನಿ, ನೋಡಿ. ಟೋಟಲ್ ಆಗಿ ಗಿರಿ ಪ್ರದಕ್ಷಿಣೆ ಇರೋದು 14 ಕಿಲೋಮೀಟರ್ಸ್. ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದೀಪ ಹಚ್ಚಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾರೈಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ಆವಾಗ್ಲೇ ಹೇಳಿದ್ರು, ಸಾಕ್ಸ್ ಹಾಕೋ, ಕಾಲ್ನ 14 ಕಿಲೋಮೀಟರ್ಸ್ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಅವರು ಎಲ್ಲ ಪ್ರಿಪೇರ್ಡ್ ಆಗಿದ್ರು, ಯಾಕಂದ್ರೆ ಮುಂಚೆ ಅವ್ರು ಒಂದ್ಸತಿ ಬಂದಿದ್ರಲ್ವ ಅಂತ. ಅವ್ರು ಸಾಕ್ಸ್ ಹಾಕೊಂಡು ಸ್ಟಾರ್ಟ್ ಆದ್ರು. ನಾನು ರಫ್ ಟಫ್ ಅಂತೆಲ್ಲ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಬರೀ ಕಾಲಲ್ಲೇ ಸ್ಟಾರ್ಟ್ ಆದೆ. ಹೋಗೋ ದಾರಿಯಲ್ಲಿ ತುಂಬಾ ಅಂಗಡಿ ಇರುತ್ತೆ, ಸ್ನಾಕ್ಸ್ ಆಗ್ಲಿ, ದೋಸೆ, ಇಡ್ಲಿ ಎಲ್ಲ ಊಟ ಎಲ್ಲ ಇರುತ್ತೆ. ಯಾಕಂದ್ರೆ ನೈಟ್ ಎಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ತಿನ್ನಕ್ ಬೇಕು ಅಂತ ಎಲ್ಲರೂ ಓಪನ್ ಅಲ್ಲೇ ಇರುತ್ತೆ, 24/7 ಓಪನ್ ಅಲ್ಲೇ ಇರುತ್ತೆ. ಏನ್ ಬೇಕೋ ತಿನ್ಕೊಂಡು ನಂಗೆ ಹೋಗ್ಬೋದು. ನಾನಂತೂ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಚಿಪ್ಸ್ ಇಂದ ಸ್ಟಾರ್ಟ್ ಮಾಡಿ ಕಣ್ಣು ಕಾಣಿಸಿದ್ದೆಲ್ಲ ತಿನ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ನಂಗೆ ಅದೇ ಟೈಮ್ ಪಾಸು. ನಂಗೆ ಕಣ್ಣು ಕಾಣಿಸಿದ್ದೆಲ್ಲ ಬೇಕು ಅಂತ ಏನೇನ್ ಬೇಕೋ ಎಲ್ಲ ತಿನ್ಕೊಂಡು ಹೋದೆ. ನೀವು ಇಲ್ಲಿ ನೋಡಿದ್ರೆ ಇದು ರೂಟ್ ಮ್ಯಾಪು. ಸ್ವಲ್ಪ ದಾರಿ ಡಿಸ್ಟೆನ್ಸ್ಗೂ ಹಾಕಿರ್ತಾರೆ. ಇದು ಮ್ಯಾಪ್ ಥರ ಯಾಯದಲ್ಲಿ ದೇವಸ್ಥಾನ ಹೆಂಗೆ ಹೋಗಬೇಕು, ಎಷ್ಟೆಷ್ಟು ಕಿಲೋಮೀಟರ್ಸ್ ನಡೆದಿದ್ದೀವಿ ಅಂತೆಲ್ಲ ಇರುತ್ತೆ. ನೋಡಿ, ಆಲ್ರೆಡಿ 1 o'clock ಆಗಿದೆ ಟೈಮು. ನಾನು ನಮ್ಮಮ್ಮ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. 6 ಕಿಲೋಮೀಟರ್ಸ್ ಡನ್. ಏನಿಸ್ತದೆ ನಿಮಗೆ 6 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡೋದಕ್ಕೆ? ನನಗೇನು ಅನ್ನಿಸ್ತಾ ಇಲ್ಲ. ಕಾಲಿನ ಕಂಡೀಷನ್ ಚೆನ್ನಾಗೇ ಇದೆ. ಆ 14 ಕಿಲೋಮೀಟರ್ಸ್ ಅಲ್ಲಿ ನಮಗೆ ದೇವಸ್ಥಾನ ಸಿಗ್ತಾನೆ ಇರುತ್ತೆ ಸೆಂಟ್ರಲ್ಲಿ. ಅದು ಹೋಗಿ ದರ್ಶನ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇರೋದು. ಕಿಲೋಮೀಟರ್ಸ್ ಡನ್. 12.5 ಡನ್. 2 o'clock.
ಸಾರಿ, ಟೈಮ್ 2:30. ಇನ್ನೇನು 3 to 4 ಕಿಲೋಮೀಟರ್ಸ್ ಇರಬೇಕು ಅಂದಲ್ಲೇ ನಂಗೆ ಕಾಲು ಉರಿಯ ಸ್ಟಾರ್ಟ್ ಆಯಿತು. ಸರಿ ಆಯಿತು ಅಂತ ಹೋಗ್ಬಿಟ್ಟು ಶಾಕ್ಸ್ ತೊಗೊಂಬಂದು ಹಾಕ್ಕೊಂಡೆ. ನಮ್ಮಮ್ಮ ನಾನು ಹೇಳ್ದಲ್ಲ ನಿಂಗೆ ಮುಂಚೆ ಹಾಕ್ಕೊಬೇಕಿತ್ತಲ್ವಾ ಅಂತ ಬಿಟ್ಟು ಹೇಳ್ತಿದ್ರು. ಆಮೇಲೆ ಲಾಸ್ಟಿಗೆ ಒಂದು ದೀಪ ಹಚ್ಬಿಟ್ಟು ಮುಗಿಸಿದ್ರಿ. ಗಾಳಿಗೆ ಆರೋಗುತ್ತೆ. ನಾನು ಹಂಗೆ ಅದರಲ್ಲೇ ಹಚ್ಕೊ, ಬೇಗ ಹಚ್ಕೊ. ಅಲ್ಲಿ ಲೈಟಿಗೆ ಪಳ ಅಂತ ಒಂದೊಂದ್ಸತಿ ಹೊಡಿತದೆ ನೋಡಿ, ಅದೇ ದೀಪ. ತುಂಬ ದೂರದಲ್ಲಿದೆ ಬೆಟ್ಟದ ಮೇಲೆ. ಪ್ರದಕ್ಷಿಣೆ ಮುಗಿಯೋಷ್ಟಲ್ಲಿ ಬೆಳಿಗ್ಗೆ 4 ಗಂಟೆ ಆಯಿತು. ಹಂಗೆ ಡೈರೆಕ್ಟಾಗಿ ಪಾಂಡಿಚೇರಿಗೆ ಬಸ್ ಇತ್ತು ಅಂತ ಬಸ್ ಹತ್ಕೊಂಡು ಬಂದುಬಿಟ್ಟೆ ನಾನು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್ ಬಾಯ್.